ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಹರೇ ಕೃಷ್ಣ. ಸ್ನೇಹಿತರೆ, ಸ್ವಯಂ ಮಹಾವಿಷ್ಣುವೇ ತನ್ನ ಹೆಸರನ್ನ ಕೊಟ್ಟಿರುವ ತಿಂಗಳು. ಇಂತಹ ಕಾಲದಲ್ಲಿ ಮಾಡುವ ಒಂದು ಸಣ್ಣ ಕರ್ಮವೂ ಕೂಡ ಅನಂತ ಕಾಲದವರೆಗೂ ನಮ್ಮ ಜೊತೆ ನಡೆಯುತ್ತೆ. ಹಾಗಾದ್ರೆ ಇಂತಹ ಒಂದು ಮಾಸದಲ್ಲಿ ಯಾವ ಏಕಾದಶಿ ಬರ್ತಾ ಇದೆ? ಪ್ರತಿ ವರ್ಷ ಈ ಏಕಾದಶಿ ಬರೋದಿಲ್ಲ. ಕೇವಲ 3 ವರ್ಷಗಳಿಗೊಮ್ಮೆ ನಮಗೆ ಇಂಥ ಒಂದು ಸುವರ್ಣ ಅವಕಾಶ ಸಿಗುತ್ತೆ. ಹಾಗಾದರೆ ನೀವು ಸರಿಯಾಗಿ ಊಹೆ ಮಾಡಿದ್ದೀರ. ಆ ಮಾಸವೇ ಪುರುಷೋತ್ತಮ ಮಾಸ, ಅಂದರೆ ಅಧಿಕ ಮಾಸ. ಈ ಮಾಸವು 3 ವರ್ಷಗಳಿಗೊಮ್ಮೆ ಬರುತ್ತೆ. ಹಾಗಾದರೆ ಈ ಸಮಯ ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಪರಮ ಏಕಾದಶಿಯ ಬಗ್ಗೆನೇ ಮಾತನಾಡ್ತಾ ಇರೋದು. ಮಾಸದಲ್ಲಿ ಮಾಡುವ ಗುರು ಸೇವೆ, ಆಧ್ಯಾತ್ಮಿಕ ಕಾರ್ಯ, ಹರಿನಾಮ ಸ್ಮರಣೆ, ಪೂಜೆ, ಸೇವೆ, ದಾನ, ಸ್ನಾನ, ಜಪ ಎಲ್ಲವೂ ಕೂಡ 1000 ಪಟ್ಟು ಪುಣ್ಯ ಫಲವನ್ನು ಪ್ರದಾನ ಮಾಡಿಕೊಡುತ್ತೆ. ಹಾಗಾದರೆ ಈ ಪವಿತ್ರ ಮಾಸದಲ್ಲಿ ಬರುತ್ತಾ ಇರುವ ಈ ಪರಮ ಏಕಾದಶಿ ಹಾಗಾದರೆ ಈ ಬಾರಿ ಯಾವಾಗ ಬರ್ತಾ ಇದೆ? ಹಾಗೆ ಮರುದಿನದ ಪಾರಾಯಣ ಸಮಯ ಕೂಡ ಯಾವಾಗ? ಈಗಾಗಲೇ ನಾನು ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿ ಸುವಿಸ್ತಾರವಾಗಿ ಎಲ್ಲ ವಿಡಿಯೋಗಳಲ್ಲೂ, ಏಕಾದಶಿಯ ಪ್ರತಿಯೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಆದರೂ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ಏಕಾದಶಿಯ ದಿನ ಪ್ರಾತಃ ಕಾಲದಲ್ಲೇ ಎದ್ದು ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ನಾವು ಕೂಡ ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆಯನ್ನು ಮಾಡುವುದರ ಮೂಲಕ ಈ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕು. ಇವತ್ತು ಉಪವಾಸ ಇರಬೇಕು, ಪೂಜೆ ಮಾಡಬೇಕು. ಹಾಗೆ ದೇವರಿಗೆ ನಮ್ಮ ಕೈಲಾದ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಈ ದಿನ ತುಳಸಿಯನ್ನು ಕೊಯ್ಯಬಾರ್ದು. ಹಿಂದಿನ ದಿನವೇ ತುಳಸಿಯನ್ನು ಕೊಯ್ದು ಎತ್ತಿಟ್ಕೊಳ್ಬೇಕು. ಯಾಕಂದರೆ ತುಳಸಿ ರಾಣಿಯು ಕೂಡ ಈ ದಿನ, ತುಳಸಿ ದೇವಿಯು ಕೂಡ ಈ ದಿನ ಏಕಾದಶಿ ವ್ರತದ ಆಚರಣೆಯಲ್ಲಿ ಇರ್ತಾಳೆ. ಇದು ನಂಬಿಕೆ. ಹಾಗೆ ಈ ದಿನ ಸರಳವಾದ ಪೂಜೆಯ ನಂತರ ಒಂದು ನೈವೇದ್ಯವನ್ನು ಕೊಟ್ಟು ಈ ದಿನ ನಾವು ಅವರ ನಾಮಸ್ಮರಣೆ ಮಾಡ್ತಾ ಉಪವಾಸ ಇರಬೇಕು. ಅಂದರೆ ನಮ್ಮ ದೇಹದಲ್ಲಿರುವ ಎಲ್ಲ ಅವಯವಗಳನ್ನು ಅವರ ಸೇವೆಯಲ್ಲಿ ನಿರತಗೊಳಿಸಿ ನಾವು ಕೂಡ ಆ ಹರಿನಾಮ ಸ್ಮರಣೆಯೊಂದಿಗೆ ತಲ್ಲೀನರಾಗಿ ಒಳ್ಳೆಯದನ್ನೇ ಯೋಚಿಸ್ತಾ, ಒಳ್ಳೆಯದನ್ನೇ ಬಯಸ್ತಾ, ಒಳ್ಳೆಯದನ್ನೇ ನೀಡ್ತಾ ಅವತ್ತಿನ ದಿನ ಪೂರ್ತಿ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಯಾವುದೇ ರೀತಿ ಕೆಟ್ಟದನ್ನು ಮಾತನಾಡಬಾರ್ದು, ನೋಡಬಾರ್ದು, ಹೇಳಬಾರ್ದು, ಕೇಳಬಾರ್ದು. ಸ್ನೇಹಿತರೆ, ಉಪವಾಸ ನಿರಾಹಾರವಾಗಿ ಮಾಡೋ ಶಕ್ತರಿದ್ದರೆ ಖಂಡಿತ ಮಾಡಿ. ನೀರನ್ನು ಕುಡಿದು ಮಾಡ್ತೀವಿ ಅಂದರೆ ನೀರನ್ನು ಕುಡಿದು ಮಾಡಿ. ಇಲ್ಲ ಹಾಲು ಹಣ್ಣು ಸೇವನೆ ಮಾಡ್ತೀವಿ ಅಂದರೆ ಹಾಲು ಹಣ್ಣು ಸೇವನೆ ಮಾಡಿ. ಹಾಗೆ ನನಗೆ ಮಾತ್ರೆ ಔಷಧಿ ತಗೊಳ್ಳೋದಿದೆ ಅನ್ನೋರು ಶಾಬಕಿಯ ಕಿಚಡಿ ಅಥವಾ ಪಾಯಸವನ್ನು ತಯಾರಿಸಿ ತಿನ್ಬೋದು. ಈ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರ, ಮದ್ಯಾಹಾರ, ತಾಮಸ ಆಹಾರವನ್ನು ತಗೊಳ್ಬಾರ್ದು. ಕೇವಲ ಸಾತ್ವಿಕ ಆಹಾರವನ್ನು ತಗೊಳ್ಬೇಕು. ಅಂದರೆ ಭಗವಂತನಿಗೆ ಸಮರ್ಪಣೆ ನಾವು ಪೂರ್ಣ ಪ್ರಮಾಣದಲ್ಲಿ ಆಗಿರ್ತೀವಿ ಅಂದರೆ ಅವತ್ತಿನ ದಿನ ನಾವು ಲಘು ಆಹಾರವನ್ನು ತಗೊಂಡು ಅವರ ಸೇವೆಯನ್ನು ನಾವು ಮಾಡ್ತಾ ಹೋಗಬೇಕು. ಇವತ್ತಿನ ದಿನ ಹರಿನಾಮ ಸ್ಮರಣೆ ನಮ್ಮ ನಾಲಿಗೆಯಲ್ಲಿ ನುಡಿತಾನೆ ಇರಬೇಕು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಹರಿನಾಮ ಸ್ಮರಣೆಯಲ್ಲಿಯೇ ನಾವು ಏಕಾದಶಿ ವ್ರತದ ಆಚರಣೆಯಲ್ಲಿ ಇರಬೇಕಾಗತ್ತೆ. ಹಾಗೆ ತುಳಸಿಗೆ ಈ ದಿನ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. 2 ತುಪ್ಪದ ದೀಪಗಳನ್ನು ಬೆಳಗಿಸುವ ಮೂಲಕ ತುಳಸಿ ಪೂಜೆಗೆ ನಾವು ಅತ್ಯಂತ ಮಹತ್ವವನ್ನು ಕೊಡಬೇಕಾಗತ್ತೆ. ಇದರ ಪಾಲನೆ ಇಷ್ಟೇ ಇರುತ್ತೆ. ನಾನು ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಸರಳವಾಗಿ ಮಾಡ್ಕೊಳ್ಳಿ, ಭಯ ಬೇಡ. ಅವ್ರು ಹೀಗೆ ಹೇಳಿದ್ರು, ಹಾಗೆ ಹೇಳಿದ್ರು ಅಂತೇಳಿ ಭಯ ಏನು ಪಡೋದು ಬೇಡ. ನಿಮ್ಮ ಭಕ್ತಿ ನಿಮ್ಮ ದೇವರು, ನಿಮ್ಮಿಬ್ಬರ ಮಧ್ಯೆ ಯಾವ ರೀತಿ ಒಂದು ಸಂಪರ್ಕ ಇರುತ್ತಲ್ಲ, ಅವಿನಾಭಾವ, ಅದು ನಿಜವಾದ ಪೂಜೆಯಾಗಿರುತ್ತೆ. ನಿಮ್ಮ ದೃಷ್ಟಿಕೋನ ಯಾವ ರೀತಿ ಒಂದು ಒಳ್ಳೆಯದನ್ನು ಯೋಚಿಸುತ್ತೋ ಅದಕ್ಕೆ ತಕ್ಕ ಹಾಗೆ ಭಗವಂತನ ಅನುಗ್ರಹ, ಆಶೀರ್ವಾದ ನೀವು ಪಡ್ಕೊಳ್ತೀರ. ಹಾಗಾಗಿ ಸರಳವಾಗಿ ಮಾಡ್ಕೊಳ್ಳಿ, ಭಕ್ತಿಯಿಂದ ಮಾಡ್ಕೊಳ್ಳಿ, ಸಮರ್ಪಣಾ ಭಾವದಿಂದ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸರಳವಾಗಿರಲಿ ಆಚರಣೆ. ಹಾಗೆ ರಾತ್ರಿ ಕೂಡ ಮಲಗೋದಕ್ಕಿಂತ ಮೊದಲು ಏಕಾದಶಿ ದಿನದ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿರ್ತೀರಿ. ರಾತ್ರಿ ಕೂಡ ಊಟ ಮಾಡಬಾರ್ದು, ಅಂದರೆ ಖಂಡಿತ ಮಾಡಬಾರ್ದು. ರಾತ್ರಿ ಕೂಡ ಹಾಲು ಹಣ್ಣನ್ನು ಸೇವನೆ ಮಾಡಿ ಮಲಗಬೇಕು. ಮಾರನೇ ದಿನ ಪಾರಾಯಣ ಸಮಯ ಶುರುವಾಗುತ್ತಲ್ಲ, ಅದಕ್ಕಿಂತ ಬೇಗನೆ ಎದ್ದು ಆ ದಿನವೂ ಕೂಡ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ನಂತರ ಪಾರಾಯಣ ಸಮಯ ಅಂತ ಇರುತ್ತಲ್ಲ, ಆ ಸಮಯದಲ್ಲಿ ಭಗವಂತನ ಸೇವೆ ಮಾಡಿ ಅವರಿಗೊಂದು ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ನೈವೇದ್ಯ ಅರ್ಪಣೆ ಮಾಡಿದ ನಂತರ ನೀವು ನಿರಾಹಾರವಾಗಿ ಮಾಡಿರ್ತೀರೋ, ನೀರು ಕುಡಿದು ಮಾಡಿರ್ತೀರೋ, ಹಾಲು ಹಣ್ಣು ಸೇವನೆ ಮಾಡಿರ್ತೀರೋ, ಸ್ವಲ್ಪ ದೇವರೆದುರಿಗೆ ನೀರನ್ನು ಇಟ್ಟು, ತುಳಸಿ ಹಾಕಿ ನೀರನ್ನು ಇಟ್ಟು ಅವರಿಗೆ ಒಂದು ನೈವೇದ್ಯವನ್ನು ಮಾಡಿರ್ತೀರಲ್ವ, ಆ ನೀರನ್ನು ಸ್ವಲ್ಪ ಕುಡಿಯುವ ಮೂಲಕ ನಾವು ವ್ರತದ ಆಚರಣೆನ ಕೈ ಬಿಟ್ಟು ನಂತರ ನಾವು ಭಗವಂತನಿಗೆ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿರ್ತೀವಲ್ಲ, ಅವರು ಅದನ್ನು ಊಟ ಮಾಡ್ತಾ ಇರ್ತಾರೆ ಅನ್ನೋದು ನಮ್ಮ ಭಾವನೆ. ಆ ಸಮಯದಲ್ಲಿ ನಾವು ಅವರ ನಾಮಸ್ಮರಣೆ ಮಾಡ್ತಾ ಪಾರಾಯಣವನ್ನು ಮಾಡಬೇಕು. ನಂತರ ನಾವು ಊಟ ಮಾಡೋದಕ್ಕಿಂತ ಮೊದಲು ನಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಬೇಕು. ಅದು ಊಟವನ್ನೇ ಆಗಿರ್ಬೋದು, ಯಾರಿಗಾದರೂ ಒಬ್ಬರಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಹಾಗೆ ಅದಾಗಲ್ಲಪ್ಪ ಅಂದವರಿಗೆ ಅದಾಗಲ್ಲ ಅಂದವರು ಹಸಿವಿಗಾದರೂ, ಇರುವೆಗೆ ಸಕ್ಕರೆ ಹಾಕೋದ್ರ ಮೂಲಕ ಆಗಿರ್ಬೋದು, ಪ್ರಾಣಿ ಪಕ್ಷಿಗೆ ಕಾಳು ಕೊಡಿ, ನೀರು ಕೊಡೋದ್ರ ಮೂಲಕ ಆಗಿರ್ಬೋದು, ಈ ಒಂದು ದಾನದ ಸೇವೆಯನ್ನು ಮಾಡಿ. ನಾವು ಏನಾದರೂ ದಾನ ಕೊಡಬೇಕು ಅಂತಲೇ ಇದ್ದೀವಿ
ಕೊಡ್ತೀವಿ ಅಂದರೆ ಖಂಡಿತವಾಗಿಯೂ ಆ ದಾನದ ಹಣ ಇಷ್ಟು ಅಂತ ಒಂದು 100 ರೂಪಾಯಿ 50 ರೂಪಾಯಿ ಈ ರೀತಿ ಅದನ್ನು ಒಂದು ಕಡೆ ಎತ್ತಿಟ್ಕೊಬಿಟ್ಟು ಆಮೇಲೆ ನೀವು ಅದನ್ನು ಒಂದು ಟ್ರಸ್ಟಿಗಾಗಿರ್ಬೋದು, ಒಂದು ಅನಾಥಾಲಯಕ್ಕಾಗಿರ್ಬೋದು, ಹಾಗೆ ಯಾವುದಾದ್ರೂ ಒಂದು ಉಪಯುಕ್ತ ಜಾಗಕ್ಕೆ ಅದು ಹೋಗಿ ಸೇರಬೇಕು. ಆ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಹೀಗೆ ಮಾಡಿದರೆ ಆಯಿತು. ಯಾವುದಾದ್ರೂ ಒಂದು ಟ್ರಸ್ಟ್ ಇರುತ್ತಲ್ಲ, ಆ ಟ್ರಸ್ಟಿಗೆ ನೀವು ಪ್ರತಿ ತಿಂಗಳು ಈ ಒಂದು ಏಕಾದಶಿಯನ್ನು ಮಾಡ್ತಿರಲ್ವ, ಅವಾಗ ಕಳಿಸೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಬಿಡಿ. ಖಂಡಿತ ಅದು ಒಂದು ಒಳ್ಳೆಯ ಸೇವೆಗೆ ವಿನಿಯೋಗ ಆಗುತ್ತೆ. ಇಲ್ಲ ನಮ್ಮ ಮನೆ ಹತ್ರನೇ ಯಾರಾದರೂ ಇದ್ದಾರೆ ನಿರ್ಗತಿಕರು, ಅವರಿಗೆ ಕೊಡ್ತೀವಿ ಅಂದರೆ ಖಂಡಿತ ಕೊಡ್ಬೋದು. ನಂತರ ಪಾರಾಯಣ ಸಮಯದೊಳಗೆ ನೀವೆಲ್ಲ ಪೂಜೆ ಪುನಸ್ಕಾರ, ಪಾರಾಯಣ, ನಾಮಸ್ಮರಣೆ, ನೈವೇದ್ಯ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನಂತರ ಪಾರಾಯಣ ಸಮಯ ಮುಗಿಯೋದ್ರೊಳಗೆ ನೀವು ಕೂಡ ಭೋಜನ ಮಾಡಬೇಕು. ಅವತ್ತಿನ ದಿನ ನೀವೇನು ಭಗವಂತನಿಗೆ ನೈವೇದ್ಯ ಮಾಡ್ತೀರೋ ಅದನ್ನೇ ಸ್ವೀಕಾರ ಮಾಡಿ ನೀವು ಒಂದು ವ್ರತದ ಅಂತ್ಯವನ್ನು ಗೊಳಿಸ್ಬೇಕಾಗತ್ತೆ. ಈ ರೀತಿ ಇರುತ್ತೆ ಆಚರಣೆ. ನಾನು ಹೇಳಿದ್ದೀನಿ, ತುಂಬ ಏನು ಕಷ್ಟ ಅಲ್ಲ. ಮನಸ್ಸಿದ್ರೆ ಖಂಡಿತ ಭಗವಂತನ ಸಾನ್ನಿಧ್ಯವನ್ನು ತಲುಪಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸ್ವಲ್ಪ ಕಠಿಣ ಶ್ರಮ ಪಡಬೇಕಂದ್ರೆ ದೇಹವನ್ನು ಮನಸ್ಸನ್ನು ದಂಡಿಸಬೇಕಾಗತ್ತೆ ಇದರಲ್ಲಿ ಅಷ್ಟೇ. ಹಾಗಾದರೆ ಈ ಪರಮ ಏಕಾದಶಿ ಯಾವ ದಿನ ಇದೆ ಅನ್ನೋದಾದರೆ 2026 ಜ್ಯೇಷ್ಠ ಅಧಿಕ ಮಾಸ ಮೇ 17ನೇ ತಾರೀಕಿಂದ ಶುರುವಾಗಿದೆ. ಜೂನ್ 15ನೇ ತಾರೀಕುವರೆಗೂ ಇರುತ್ತೆ. ಇದೇ ಒಂದು ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇದೆ ಪರಮ ಏಕಾದಶಿ. ಪರಮ ಪದದ ಅರ್ಥ ಸರ್ವಶ್ರೇಷ್ಠ, ಸರ್ವೋಚ್ಚ ಎನ್ನುವುದು. ಏಕಾದಶಿ, ಈ ಏಕಾದಶಿಯ ಹೆಸರಲ್ಲೇ ಸರ್ವೋಚ್ಚ ಸರ್ವಶ್ರೇಷ್ಠ ಅನ್ನೋದಿದೆ ಅಂದರೆ ಖಂಡಿತ ಈ ಏಕಾದಶಿಯ ಆಚರಣೆಯಿಂದ ಸರ್ವಶ್ರೇಷ್ಠವಾದದ್ದೇ ಭಗವಂತ ನಮಗೆ ಕೊಡ್ತಾನೆ, ಪೂರ್ಣ ಪ್ರಮಾಣದ ಶರಣಾಗತಿಯಲ್ಲಿ ಮಾಡಿದಾಗ. ಈ ಬಾರಿಯ ಪರಮ ಏಕಾದಶಿ 2026 ಜೂನ್ 11ನೇ ತಾರೀಕು ಗುರುವಾರ ಬರ್ತಾ ಇದೆ. ಈ ಬಾರಿಯ ಏಕಾದಶಿ ಆರಂಭವಾಗ್ತಾ ಇದೆ 10ನೇ ತಾರೀಕು ಬುಧವಾರ ಮಧ್ಯರಾತ್ರಿ 12:57 ಹಾಗೆ 11ನೇ ತಾರೀಕು ಗುರುವಾರ ರಾತ್ರಿ 10:36 ಈ ಏಕಾದಶಿಯ ಆಚರಣೆ, ಈ ಏಕಾದಶಿ ಪೂರ್ಣಗೊಳ್ಳುತ್ತೆ. ಹಾಗಾದರೆ ನಾವು ಯಾವ ದಿನ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂದರೆ ಸೂರ್ಯೋದಯದ ಅನುಸಾರ, ಉದಯ ತಿಥಿಯ ಅನುಸಾರ ಶುದ್ಧ ಏಕಾದಶಿಯ ಆರಂಭ ಗುರುವಾರನೇ ಮಾಡಬೇಕಾಗತ್ತೆ. ಪಾರಾಯಣದ ಸಮಯ ತಿಳ್ಕೊಳ್ಳೋಣ. ಪಾರಾಯಣದ ಸಮಯ ಜೂನ್ ಅಂದರೆ 12ನೇ ತಾರೀಕು ಶುಕ್ರವಾರ ಬೆಳಗ್ಗೆ 5:22 10:05 ಸಮಯ ಇರುತ್ತೆ. ಅಷ್ಟರೊಳಗೆ ಪಾರಾಯಣ, ಪೂಜೆ ಪುನಸ್ಕಾರ, ನೈವೇದ್ಯ ಹಾಗೆ ಒಂದು ಎಲ್ಲ ರೀತಿಯ ಒಂದು ಸೇವೆಯನ್ನು ಮಾಡಿ ಮುಗಿಸೋದ್ರ ಮೂಲಕ ನಂತರ ನೀವು ಆ ಸಮಯದೊಳಗೆ ಒಂದು ಫಲಹಾರವನ್ನು ಊಟವನ್ನು ಮಾಡಿ ಮುಗಿಸ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಈ ಏಕಾದಶಿ ಆಚರಣೆ ಇರುತ್ತೆ ಸ್ನೇಹಿತರೆ. ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರೋದ್ರಿಂದ ಏನಾದರೂ ಖರೀದಿ ಕೂಡ ಮಾಡ್ಬೋದು. ನಿಮ್ಮ ಒಂದು ಯೋಚನೆಯಲ್ಲಿ ಏನಾದರೂ ಇವತ್ತು ಒಂದು ವಸ್ತುವನ್ನು ತರಬೇಕು ಮನೆಗೆ ಅಂದರೆ ಖಂಡಿತವಾಗಿ ಮಾಡ್ಬೋದು. ಹಾಗೆ 11ನೇ ತಾರೀಕು ಗುರುವಾರದ ದಿನ ಅಂದರೆ ಏಕಾದಶಿಯ ದಿನ ರಾಹುಕಾಲದ ಸಮಯವಿರುತ್ತೆ. ಮಧ್ಯಾಹ್ನ 2:05 ಹಾಗೆ 3:50 ಇರುತ್ತೆ ಸ್ನೇಹಿತರೆ. ಸಂಜೆ ಕೂಡ ತುಳಸಿಯ ಬೃಂದಾವನದ ಎದುರಿಗೆ 2 ತುಪ್ಪದ ದೀಪಗಳನ್ನು ಬೆಳಗಿಸುವ ಮೂಲಕ ಭಗವಂತನ ಆರಾಧನೆಯನ್ನು ಮಾಡ್ತಾ ನೀವು ಏಕಾದಶಿಯ ಒಂದು ಭಜನೆ, ಕೀರ್ತನೆ, ಭಗವದ್ಗೀತೆಯ ಪಾರಾಯಣ, ನಿಮಗಿಷ್ಟವಾದ ದೇವಿ ದೇವತೆಯ ಸ್ಮರಣೆಯನ್ನು ಖಂಡಿತವಾಗಿಯೂ ಮಾಡಬಹುದು. ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯೋದನ್ನು ಮರಿಬೇಡಿ. ಹಾಗೆ ಅವರಿಗೆ ಗೌರವ ಕೊಡೋದನ್ನು ಕೂಡ ಮರಿಬೇಡಿ. ಇಷ್ಟು ಮಾಹಿತಿಯಾಗಿತ್ತು ಏಕಾದಶಿಯ ಆಚರಣೆಯದ್ದು. ಹಾಗಾದರೆ ಪರಮ ಏಕಾದಶಿಯ ಪವಿತ್ರ ಕಥೆಯನ್ನು ಕೂಡ ಪಾರಾಯಣ ಮಾಡಿಬಿಡೋಣ. ಈ ಪರಮ ಏಕಾದಶಿಯು ಅಧಿಕ ಮಾಸದಲ್ಲಿ ಅಂದರೆ ಪುರುಷೋತ್ತಮ ಮಾಸದಲ್ಲಿ ಬರುವ ಅತ್ಯಂತ ಪವಿತ್ರವಾದ ಏಕಾದಶಿಗಳಲ್ಲಿ ಒಂದಾಗಿದೆ. ಇದರ ಮಹಿಮೆಯನ್ನು ಮುಖ್ಯವಾಗಿ ಬ್ರಹ್ಮವೈವರ್ತ ಪುರಾಣ ಮತ್ತು ಇತರೆ ವೈಷ್ಣವ ಪುರಾಣಗಳಲ್ಲಿ ವಿವರಿಸಲಾಗಿದೆ ಸ್ನೇಹಿತರೆ. ಈ ಏಕಾದಶಿಯು ಪಾಪಕ್ಷಯ, ದಾರಿದ್ರ್ಯ ನಿವಾರಣೆ, ಮನಃಶಾಂತಿ ಮತ್ತು ವಿಷ್ಣುವಿನ ಕೃಪೆಯನ್ನು ನಮಗೆ ನೀಡುತ್ತೆ. ಹಾಗಾದರೆ ಪರಮ ಏಕಾದಶಿಯ ಕಥೆ. ಪುರಾಣಗಳಲ್ಲಿ ಹೇಳುವಂತೆ ಪ್ರಾಚೀನ ಕಾಲದಲ್ಲಿ ಸುಮೇಧ ಎಂಬ ಬ್ರಾಹ್ಮಣ ಮತ್ತು ಅವನ ಪತ್ನಿ ಪವಿತ್ರ ಬಹಳ ಬಡತನದಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಅವರು ತುಂಬ ಧರ್ಮನಿಷ್ಠರು, ಸತ್ಯವಂತರಾಗಿರ್ತಾರೆ. ಆದರೆ ಎಷ್ಟು ಪ್ರಯತ್ನಿಸಿದರೂ ಅವರ ಜೀವನದಲ್ಲಿ ಸಂಪತ್ತು ಅನ್ನೋದು ಬರ್ತಾನೆ ಇರೋದಿಲ್ಲ. ಒಂದು ದಿನ ಅವರ ಮನೆಗೆ ಮಹಾ ತಪಸ್ವಿಯಾದ ಕೌಂಡಿನ್ಯ ಋಷಿ ಬರ್ತಾರೆ. ದಂಪತಿಗಳು ತಮ್ಮ ಬಡತನದ ನಡುವೆಯೂ ಅವರಿಗೆ ಭಕ್ತಿಯಿಂದ ಆತಿಥ್ಯವನ್ನು ನೀಡ್ತಾರೆ. ಅವರ ಸೇವೆಯಿಂದ ಸಂತುಷ್ಟರಾದ ಋಷಿಗಳು ಅವರ ದುಃಖದ ಕಾರಣವನ್ನು ಕೇಳ್ತಾರೆ. ಆಗ ಪವಿತ್ರ ತನ್ನ ಕುಟುಂಬದ ಕಷ್ಟಗಳನ್ನು ವಿವರಿಸ್ತಾಳೆ. ಆಗ ಕೌಂಡಿನ್ಯ ಋಷಿಗಳು ಹೇಳ್ತಾರೆ, ಅಧಿಕ ಮಾಸದಲ್ಲಿ ಬರ್ತಾ ಇರುವ ಪರಮ ಏಕಾದಶಿಯ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ. ಈ ವ್ರತವು ದಾರಿದ್ರ್ಯವನ್ನು ನಿವಾರಿಸಿ ವಿಷ್ಣುವಿನ ಅನುಗ್ರಹವನ್ನು ಪಡೆಯುವ ಅತ್ಯುತ್ತಮ ಮಾರ್ಗವಾಗಿದೆ ಅಂತ ಹೇಳ್ತಾರೆ. ಋಷಿಗಳ ಮಾತಿನಂತೆ ಸುಮೇಧ ಮತ್ತು ಪವಿತ್ರ ಪರಮ ಏಕಾದಶಿಯ ಉಪವಾಸವನ್ನು ಆಚರಿಸ್ತಾರೆ. ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಜಪ, ಪೂಜೆ ಮತ್ತು ದಾನ ಧರ್ಮಗಳನ್ನು ತಮ್ಮ ಯೋಗ್ಯತಾನುಸಾರವಾಗಿ ನೆರವೇರಿಸ್ತಾರೆ. ಕೆಲವು ದಿನಗಳ ನಂತರ ಅವರ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಗಳು ಸಂಭವಿಸ್ತವೆ. ಅವರಿಗೆ ಐಶ್ವರ್ಯ, ಗೌರವ ಮತ್ತು ಸುಖ ದೊರೆಯುತ್ತೆ. ಅಂತಿಮವಾಗಿ ವಿಷ್ಣುವಿನ ಕೃಪೆಯಿಂದ ಮೋಕ್ಷ ಪ್ರಾಪ್ತಿಯೂ ಆಗತ್ತೆ. ಈ ಕಥೆಯನ್ನು ಶ್ರೀಕೃಷ್ಣ
ಈ ಪರಮ ಏಕಾದಶಿಯ ಮಹಿಮೆಯನ್ನು ಯುಧಿಷ್ಠಿರನಿಗೆ ಹೀಗೆ ವಿವರಿಸಿರ್ತಾರೆ. ಶ್ರೀಕೃಷ್ಣರು ಹೇಳುವಾಗ ಕೌಂಡಿನ್ಯ ಋಷಿ ಮತ್ತು ಸುಮೇಧ ಪವಿತ್ರೆಯ ಕಥೆಯನ್ನು ಉದಾಹರಣೆಯಾಗಿ ತಿಳಿಸಿರುತ್ತಾರೆ. ಹೀಗೆ ಗುರು ಶಿಷ್ಯ ಪರಂಪರೆಯ ಮೂಲಕ ಈ ಮಹಿಮೆಯು ಜನರಿಗೆ ತಲುಪುತ್ತೆ. ಕೆಲವು ಗುರು ಸೇವೆ, ಹಾಗೆ ಕೆಲವು ಏಕಾದಶಿಗಳ ಆಚರಣೆ ಆಗಿರ್ಬೋದು, ಇವೆಲ್ಲವೂ ನಾವು ಮಾಡ್ತಾ ಇದ್ವಿ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು. ಅಂದರೆ ಹಿಂದಿನ ಕರ್ಮದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತೆ, ದಾರಿದ್ರ್ಯ ಮತ್ತು ಆರ್ಥಿಕ ಅಡಚಣೆಗಳನ್ನು ದೂರ ಮಾಡುತ್ತೆ, ಮನಸ್ಸಿನ ಅಶಾಂತಿ ಮತ್ತು ಭಯವನ್ನು ದೂರ ಮಾಡುತ್ತೆ, ಹಾಗೆ ಭಕ್ತಿಯನ್ನು ಒಂದು ಸಮರ್ಪಣಾ ಭಾವನ ವೃದ್ಧಿಸುತ್ತೆ, ಪಿತೃಗಳ ಆಶೀರ್ವಾದ ದೊರೆಯುವಂತೆ ಕೂಡ ಮಾಡುತ್ತೆ, ಮೋಕ್ಷ ಮಾರ್ಗಕ್ಕೆ ಸುಲಭ ದಾರಿ ಆಧ್ಯಾತ್ಮಿಕ ಮಾರ್ಗವಾಗಿರುತ್ತೆ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ ಸುಮ್ಮನೆ ಹೇಳಿಲ್ಲ ತಿಳಿದಂಥವರು ಸ್ನೇಹಿತರೆ. ಈ ಪರಮ ಏಕಾದಶಿಯ ಮಾಹಿತಿಯನ್ನು ಸರಳವಾಗಿ ಕೊಟ್ಟಿದ್ದೀನಿ. ಹಾಗೆ ಅನೇಕ ಏಕಾದಶಿಯ ಮಹತ್ವವನ್ನು ಕೂಡ ಆಗಾಗ ನಾನು ತಿಳಿಸಿದ್ದೀನಿ, ಅದರ ಪ್ರಕಾರ, ಸಮಯದ ಪ್ರಕಾರ. ಹಾಗೆ ಈ ಏಕಾದಶಿಯು ಕೂಡ ನಿಮಗೆ ಏಕಾದಶಿಯ ಆಚರಣೆಯನ್ನು ಮಾಡಿ, ಯಾಕಂದರೆ ಇದು ಗುರುವಾರ ಬಂದಿದೆ. ಇದ್ರ ಜೊತೆಗೆ ಗುರುವಿನ ಅನುಗ್ರಹ, ಆಶೀರ್ವಾದ, ಮಾರ್ಗದರ್ಶನ ಕೂಡ ನಿಮಗೆ ಸಿಗುತ್ತೆ. ಗುರುಬಲ ಇದ್ರೇ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ಗುರುವಾರ ಬರ್ತಾ ಇರುವ ಈ ಪರಮ ಏಕಾದಶಿಯನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾರಿಗಾದರೂ ಶೇರ್ ಮಾಡಬೇಕು, ಅನುಕೂಲ ಆಗುತ್ತೆ ಅಂತೇಳಿ ನಿಮ್ಮ ಮನಸ್ಸಿನ ಇಚ್ಛೆ ಇದ್ದರೆ ಖಂಡಿತವಾಗಿ ಅದಕ್ಕೆ ಅನುಗುಣವಾಗಿ ಸಹಕರಿಸಿ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.